ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಭೌತಿಕ ಪ್ರಕೃತಿಯ ತ್ರಿಗುಣಗಳಲ್ಲಿ ಶ್ಲೋಕ 27ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ಶ್ಲೋಕ 27. ಬ್ರಹ್ಮಣೋ ಹಿ ಪ್ರತಿಷ್ಠಾಹಮೃತಸ್ಯ ವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖೈಕೈಕಾಂತಿಕಸ್ಯ ಚ. ಈ ಶ್ಲೋಕದ ಅನುವಾದ: ನಿರಾಕಾರ ಬ್ರಹ್ಮನಿಗೆ ಮೃತ್ಯುವ ಅನ್ನೋದು ಇರುವುದಿಲ್ಲ. ಅವನು ಅವಿನಾಶಿ, ಶಾಶ್ವತ ಮತ್ತು ಪರಮ ಸುಖದ ಸಹಜ ಸ್ಥಿತಿಯಲ್ಲಿರುತ್ತಾನೆ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ. ಈ ಶ್ಲೋಕದ ಭಾವಾರ್ಥ: ಬ್ರಹ್ಮನ ಸ್ವರೂಪವು ಅಮರತ್ವ, ಅವಿನಾಶಿತ್ವ, ನಿತ್ಯತೆ ಮತ್ತು ಸುಖ. ಬ್ರಹ್ಮನು ದಿವ್ಯ ಸಾಕ್ಷಾತ್ಕಾರದ ಪ್ರಾರಂಭ. ಪರಮಾತ್ಮನ ದಿವ್ಯ ಸಾಕ್ಷಾತ್ಕಾರದಲ್ಲಿ ಮಧ್ಯದ ಅಥವಾ ಎರಡನೆಯ ಘಟ್ಟ ಮತ್ತು ದೇವೋತ್ತಮ ಪರಮಪುರುಷನು ಪರಿಪೂರ್ಣ ಸತ್ಯದ ಪರಮ ಸಾಕ್ಷಾತ್ಕಾರ. ಆದ್ದರಿಂದ ಪರಮಾತ್ಮನು ನಿರಾಕಾರ ಬ್ರಹ್ಮನು ಪರಮ ಪುರುಷನಲ್ಲಿ ಇದ್ದಾರೆ. ಐಹಿಕ ಪ್ರಕೃತಿಯು ಪರಮಪ್ರಭುವಿನ ಕೆಳಮಟ್ಟದ ಶಕ್ತಿಯ ಅಭಿವ್ಯಕ್ತಿಯೆಂದು 7ನೇ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. ಕೆಳಮಟ್ಟದ ಐಹಿಕ ಪ್ರಕೃತಿಗೆ ಮೇಲ್ಮಟ್ಟದ ಪ್ರಕೃತಿಯ ಅಂಶಗಳನ್ನು ನೀಡಿ ಪ್ರಭುವು ಅದಕ್ಕೆ ಗರ್ಭಾಧಾನ ಮಾಡುತ್ತಾನೆ. ಐಹಿಕ ಪ್ರಕೃತಿಗೆ ಇದು ಆಧ್ಯಾತ್ಮಿಕ ಸ್ಪರ್ಶ. ಈ ಐಹಿಕ ಪ್ರಕೃತಿಯಿಂದ ಬದ್ಧನಾದ ಜೀವಿಯು ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳಲು ಪ್ರಾರಂಭಿಸಿದಾಗ ಅವನು ಐಹಿಕ ಅಸ್ತಿತ್ವದಿಂದ ಮೇಲೇರುತ್ತಾನೆ. ಕ್ರಮೇಣ ಅವನು ಪರಮಸತ್ಯದ ಬ್ರಹ್ಮನ್ ಪರಿಕಲ್ಪನೆಗೆ ಏರುತ್ತಾನೆ. ಬದುಕಿನ ಬ್ರಹ್ಮನ್ ಪರಿಕಲ್ಪನೆಯ ಸಾಧನೆಯ ಆತ್ಮ ಸಾಕ್ಷಾತ್ಕಾರದಲ್ಲಿ ಮೊದಲನೆಯ ಹಂತ. ಈ ಹಂತದಲ್ಲಿ ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದವನು ಐಹಿಕ ಸ್ಥಿತಿಯನ್ನು ಮೀರಿರುತ್ತಾನೆ. ಆದರೆ ವಾಸ್ತವವಾಗಿ ಅವನು ಬ್ರಹ್ಮ ಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣನಾಗಿರುವುದಿಲ್ಲ. ಆತನು ಬಯಸಿದರೆ ಬ್ರಹ್ಮಸ್ಥಿತಿಯಲ್ಲಿಯೇ ಮುಂದುವರಿಯಬಹುದು. ಅನಂತರ ಅವನು ಕ್ರಮೇಣ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಏರಿ ಅಲ್ಲಿಂದ ದೇವೋತ್ತಮ ಪರಮಪುರುಷನ ಸಾಕ್ಷಾತ್ಕಾರಕ್ಕೆ ಏರಬಹುದು. ವೇದ ಸಾಹಿತ್ಯದಲ್ಲಿ ಇದರ ಅನೇಕ ನಿದರ್ಶನಗಳು ಇದ್ದಾವೆ. 4 ಕುಮಾರರು ಮೊದಲು ಪರಮಸತ್ಯದ ನಿರಾಕಾರ ಬ್ರಹ್ಮನ್ ಪರಿಕಲ್ಪನೆಯಲ್ಲಿ ನೆಲೆಸಿದ್ದರು. ಅನಂತರ ಕ್ರಮೇಣ ಭಕ್ತಿ ಸೇವೆಯ ನೆಲೆಗೆ ಏರಿದರು. ಬ್ರಹ್ಮನ ನಿರಾಕಾರ ಕಲ್ಪನೆಯು ಆಚೆಗೆ ಏರಲಾದವನು ಕೆಳಕ್ಕೆ ಬಿದ್ದು ಬಿಡುವ ಅಪಾಯವಿದೆ. ನಿರಾಕಾರ ಬ್ರಹ್ಮನ್ ಹಂತಕ್ಕೆ ವ್ಯಕ್ತಿಯು ಏರಿದರೂ ಕೂಡ ಅವನಿಗೆ ಪರಮ ಪುರುಷನ ತಿಳುವಳಿಕೆ ಇಲ್ಲದ ಕಾರಣ ಅವನು ಮುಂದೆ ಹೋಗದಿದ್ದರೆ ಅಂತಹ ವ್ಯಕ್ತಿಯ ಬುದ್ಧಿ ಪರಿಶುದ್ಧವಾಗುವುದಿಲ್ಲ ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಲಾಗಿದೆ. ಆದ್ದರಿಂದ ಬ್ರಹ್ಮನ್ ನೆಲೆಗೆ ಏರಿದ್ದರೂ ಮನುಷ್ಯನು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ತೊಡಗದಿದ್ದರೆ ಅವನು ಬಿದ್ದು ಬಿಡುವ ಸಾಧ್ಯತೆ ಇರುತ್ತದೆ. ವೇದದ ಭಾಷೆಯಲ್ಲಿ ಈ ರೀತಿ ಹೇಳಲಾಗಿದೆ: ರಸೋ ವೈ ಸಹ ರಸಂ ಹಿ ಏವಾಯಂ ಲಬ್ಧ್ಯಾನಂದಿ ಭವತಿ. ಮನುಷ್ಯನ ಆನಂದದ ಭಂಡಾರವಾದ ಮತ್ತು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಅರ್ಥ ಮಾಡಿಕೊಂಡಾಗ ಅವನಿಗೆ ದಿವ್ಯಾನಂದವಾಗುತ್ತದೆ. ತೈತ್ತಿರೀಯ ಉಪನಿಷತ್ತಿನಲ್ಲಿ ಪರಮಪ್ರಭುವಿನಲ್ಲಿ 6 ಸಿರಿಗಳು ತುಂಬಿರುತ್ತವೆ. ಭಕ್ತನು ಅವುಗಳನ್ನು ಸಮೀಪಿಸಿದಾಗ ಈ 6 ಸಿರಿಗಳ ವಿನಿಮಯವಾಗುತ್ತದೆ. ಅರಸನ ಸೇವಕನು ಸ್ವಲ್ಪ ಹೆಚ್ಚು ಕಡಿಮೆ ಅರಸನ ಸಮಾನ ಮಟ್ಟಿಗೆ ಸುಖಿಸುತ್ತಾನೆ. ಈ ರೀತಿಯಲ್ಲಿ ಶಾಶ್ವತ ಸುಖ, ಅವಿನಾಶಿ ಸುಖ ಮತ್ತು ಶಾಶ್ವತ ಬದುಕು ಭಕ್ತಿ ಸೇವೆಯನ್ನು ಜೊತೆಗೂಡುತ್ತವೆ. ಆದ್ದರಿಂದ ಬ್ರಹ್ಮನ್ ಸಾಕ್ಷಾತ್ಕಾರ ಅಥವಾ ಶಾಶ್ವತತೆ ಅಥವಾ ಅವನ ಅವಿನಾಶಿ ತತ್ವಗಳು ಭಕ್ತಿ ಸೇವೆಯಲ್ಲಿ ಸೇರಿರುತ್ತವೆ. ಭಕ್ತಿ ಸೇವೆಯಲ್ಲಿ ನಿರತನಾದ ಮನುಷ್ಯನು ಆಗಲೇ ಇದನ್ನು ಹೊಂದಿರುತ್ತಾನೆ. ಜೀವಿಯ ಸ್ವಭಾವದಿಂದ ಬ್ರಹ್ಮನ್ನಾದರೂ ಐಹಿಕ ಜಗತ್ತಿನ ಮೇಲೆ ಪ್ರಭುತ್ವ ನಡೆಸಲು ಬಯಸುತ್ತಾನೆ. ಇದರಿಂದ ಅವನು ಕೆಳಕ್ಕೆ ಬೀಳುತ್ತಾನೆ. ಜೀವಿಯು ತನ್ನ ಸ್ವರೂಪದಲ್ಲಿ ಐಹಿಕ ಪ್ರಕೃತಿಯ ಗುಣತ್ರಯಗಳನ್ನು ಮೀರಿರುತ್ತಾನೆ. ಆದರೆ ಐಹಿಕ ಪ್ರಕೃತಿಯ ಸಹವಾಸವು ಅವನ ಸತ್ವ, ರಜಸ್ಸು, ತಮಸ್ಸುಗಳೆಂಬ ಐಹಿಕ ಪ್ರಕೃತಿ ಗುಣಗಳಲ್ಲಿ ಸಿಗಿಸುತ್ತದೆ. ಈ ಗುಣತ್ರಯಗಳ ಸಹವಾಸದಿಂದ ಅವನಲ್ಲಿ ಐಹಿಕ ಜಗತ್ತಿನ ಮೇಲೆ ಯಜಮಾನಿಕೆ ನಡೆಸುವ ಬಯಕೆ ಇರುತ್ತದೆ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯಲ್ಲಿ ತೊಡಗುವುದರಿಂದ ಆತನು ಕೂಡಲೇ ದಿವ್ಯ ಸ್ಥಿತಿಯಲ್ಲಿ ನೆಲೆಸುತ್ತಾನೆ ಮತ್ತು ಐಹಿಕ ಪ್ರಕೃತಿಯನ್ನು ತಾನು ನಿಯಂತ್ರಿಸಬೇಕೆಂಬ ಅವನ ಕಾನೂನು ಬಾಹಿರ ಅಪೇಕ್ಷೆಯು ಹೊರಟು ಹೋಗುತ್ತದೆ. ಭಕ್ತಿ ಸೇವೆಯ ಸಾಕ್ಷಾತ್ಕಾರಕ್ಕಾಗಿ ಶ್ರವಣ, ಕೀರ್ತನ, ಸ್ಮರಣ ಇವುಗಳಿಂದ ಪ್ರಾರಂಭವಾಗುವ 9 ವಿಧಾನಗಳನ್ನು ಹೇಳಲಾಗಿದೆ.
ಭಕ್ತಿ ಸೇವೆಯ ಈ ಪ್ರಕ್ರಿಯೆಯನ್ನು ಭಕ್ತರ ಸಹವಾಸದಲ್ಲಿ ಅಭ್ಯಾಸ ಮಾಡಬೇಕು. ಇಂತಹ ಸಹವಾಸದಿಂದ ಗುರುವಿನ ಪ್ರಭಾವದಿಂದ ಕ್ರಮೇಣ ಯಜಮಾನಿಕೆ ನಡೆಸುವ ಐಹಿಕ ಅಪೇಕ್ಷೆಯು ನಿರ್ಮೂಲವಾಗುತ್ತದೆ. ಮನುಷ್ಯನು ಪ್ರಭುವಿನ ಪ್ರೇಮಪೂರ್ವಕ ದಿವ್ಯ ಸೇವೆಯಲ್ಲಿ ದೃಢವಾಗಿ ನೆಲೆ ಕಾಣುತ್ತಾನೆ. ಈ ವಿಧಾನವನ್ನು ಈ ಅಧ್ಯಾಯದ 22ನೆಯ ಶ್ಲೋಕದಿಂದ ಕೊನೆಯ ಶ್ಲೋಕದವರೆಗೆ ಸೂಚಿಸಲಾಗಿದೆ. ಪ್ರಭುವಿನ ಭಕ್ತಿ ಸೇವೆ ತುಂಬ ಸರಳವಾದದ್ದು. ಮನುಷ್ಯನು ಸದಾ ಪ್ರಭುವಿನ ಸೇವೆಯಲ್ಲಿ ನಿರತನಾಗಿರಬೇಕು. ದೇವರ ಪ್ರಸಾದವನ್ನು ಸ್ವೀಕರಿಸಬೇಕು. ಪ್ರಭುವಿನ ಚರಣ ಕಮಲಗಳಿಗೆ ಅರ್ಪಿಸಿದ ಹೂಗಳ ಸುವಾಸನೆಯನ್ನು ಪಡೆಯಬೇಕು. ಪ್ರಭುವಿನ ದಿವ್ಯ ಲೀಲೆಗಳ ಸ್ಥಳಗಳನ್ನು ನೋಡಬೇಕು. ಪ್ರಭುವಿನ ವಿವಿಧ ಕಾರ್ಯಗಳ ವಿಷಯ, ತನ್ನ ಭಕ್ತರೊಡನೆ ಆತನ ಪ್ರೀತಿಯ ವಿನಿಮಯ ಇವುಗಳನ್ನು ಕುರಿತು ಓದಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ದಿವ್ಯವಾದ ಮಂತ್ರವನ್ನು ಸದಾ ಉಚ್ಚರಿಸಬೇಕು. ಪ್ರಭುವಿನ ಹಾಗೂ ಅವನ ಭಕ್ತರ ಜಯಂತಿಗಳಂದು, ಅವರ ಅಂತರ್ಧಾನದ ಸ್ಮರಣೆಯ ದಿನಗಳಂದು ಉಪವಾಸ ಮಾಡಬೇಕು. ಇಂತಹ ಪ್ರಕ್ರಿಯೆಯನ್ನು ಅನುಸರಿಸುವುದರಿಂದ ಮನುಷ್ಯನು ಎಲ್ಲ ಐಹಿಕ ಚಟುವಟಿಕೆಗಳ ವಿಷಯದಲ್ಲಿ ಸಂಪೂರ್ಣವಾಗಿ ನಿರ್ಲಿಪ್ತನಾಗುತ್ತಾನೆ. ಈ ರೀತಿಯಲ್ಲಿ ಬ್ರಹ್ಮಜ್ಯೋತಿಯಲ್ಲಿ ಅಥವಾ ಬ್ರಹ್ಮ ಪರಿಕಲ್ಪನೆಯ ವೈವಿಧ್ಯಗಳಲ್ಲಿ ನೆಲೆಯನ್ನು ಕಾಣಬಲ್ಲವನು ಗುಣದಲ್ಲಿ ದೇವೋತ್ತಮ ಪರಮ ಪುರುಷನಿಗೆ ಸಮಾನನಾಗುತ್ತಾನೆ. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಭೌತಿಕ ಪ್ರಕೃತಿಯ ತ್ರಿಗುಣಗಳು ಎಂಬ 14ನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.